ಮಾತ್ರ ಜನಪದ ಅಂದ ತಕ್ಷಣ ಆ 2 ಲೈನ್ಸ್ ಏನಿದೆ ಅದನ್ನು ತಗೊಂಡ್ರೆ ಅದನ್ನು ಕಂಟಿನ್ಯೂ ಇದಾಗುತ್ತೆ ಅದು. ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರೆಗೆ ಟೆಂಪೋ ಚೇಂಜ್ ಮಾಡ್ತೀವಿ. ಸೊ ಆ ಸ್ಟೈಲ್ 2 ಲೈನ್ ಮಾತ್ರ ದಿಸ್ ಒರಿಜಿನಲ್. ಅದಾದ್ಮೇಲೆ ಸ್ಟೋರಿ ನರೇಟ್ ಮಾಡ್ತೀವಲ್ಲ ದಿಸ್ ಇಸ್ ಒರಿಜಿನಲ್. ಓಕೆ. ಆಮೇಲೆ ಇದು ಜಾನಪದ ಗೀತೆ ಆಗಿರೋದ್ರಿಂದ ಯಾರಾದ್ರು ಜಾನಪದ ಹಾಡ್ತಾರಲ್ವಾ ಅವ್ರ ಹತ್ರ ರಿಲೀಸ್ ಮಾಡಿದ್ರೆ ಹೆಚ್ಚು ಅರ್ಥಪೂರ್ಣ ಆಗಿರುತ್ತೆ. ಇಲ್ಲ, ಇನ್ನು ಈಗ ಶುರುವಾಗಿದೆ ಬೇರೆ ಥರ ಇನ್ನು ಅದೊಂದು ಶೋ ಮಾಡ್ತೀನಿ. ಅದನ್ನ ಈಗ ಬದಾಯಿದೆ ಕಮಿಂಗ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ಶೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಮಾಡ್ತೀನಿ. ಅದನ್ನ ಎಲ್ಲಿ ಮಾಡ್ತೀನಿ ಅಂದರೆ ನನ್ನ ಸೆಟ್ ಎಲ್ಲ ಹಾಕಿದ್ದೀವಿ. ಹಳೇ ಬ್ಯಾಂಗ್ಳೂರು ನಿಮ್ಮನ್ನೆಲ್ಲ ಹಂಗೆ ಕರ್ಕೊಂಡೋಗಿ ಅಲ್ಲೊಂದು ಶೋ ಮಾಡ್ತೀನಿ. ಅಲ್ಲಿ ಶೋ ಯು ಓಕೆ ಬಿಫೋರ್ ರಿಲೀಸ್ ನಾನು ಶೋ ಮಾಡ್ತೀನಿ ಅದನ್ನು. ಥ್ಯಾಂಕ್ ಯು ಶೋ. ಥ್ಯಾಂಕ್ ಯು. ಎಸ್ ಬಾಸ್. ಎಲ್ಲ ಮಾತಾಡಿದ್ದೀನಲ್ಲ ಗುರು, ಕೇಳೋ ಗುರು. ಟ್ರೆಂಡಲ್ಲಿರೋ ಹೀರೋ, ಟ್ರೆಂಡ್ ಮಾರ್ಕ್ ಕ್ರಿಯೇಟ್ ಮಾಡೋ ಡೈರೆಕ್ಟ್ರು, ಒಂದು ಟ್ರೇಡ್ ಮಾರ್ಕ್ ಇರೋ ಒಂದು ಪ್ರೊಡ್ಯೂಸರ್, 3 ಜನ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ ಅನಿಸ್ತಾ ಇದೆ. ಎಲ್ಲರಿಗೊಂದು ಶುಭಾಶಯಗಳು. ಕಾಟ ಅಂತ ಹೇಳೋಂಗಿಲ್ಲ ಖಂಡಿತವಲ್ಲೂ. ಆದರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ನನಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇರಲಿಲ್ಲ, ಯಾಕಂದರೆ ಇಂಡಿಯಾಸ್ ಎಲ್ಲ ಬೆಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ. ಆ್ಯಂಡ್ ಇದ್ರ ಲಿಸ್ಟು ನೆವರ್ ಎಂಡಿಂಗ್ ಸರ್. ನಾವು ಮೊನ್ನೆ ಕ್ರೆಡಿಟ್ಸ್ ಕೇಳಿದ್ರು, ಈ ಹಾಡಿಂದು ಕ್ರೆಡಿಟ್ಸ್ ಕಳಿಸಿ ಯಾರ್ಯಾರು ನುಡಿಸಿದ್ದಾರೆ ಅಂತ. ಅದನ್ನು ಕಂಡುಹಿಡಿಯೋದಕ್ಕೆ 2 ದಿನ ಆಯಿತು, ಮರ್ತೋಗ್ಬಿಟ್ಟಿದೆ ನನಗೆ ಎಷ್ಟು 80 ಜನರನ್ನ ಹೆಸರು ಅವರೆಲ್ಲ ಕೋಆರ್ಡಿನೇಟ್ ಮಾಡೋಕ್ಕೆ ಅಷ್ಟು. ಸೊ ಈ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ ಸರ್. ಅದು ಕಾಟ ಏನಿದ್ರೆ ಅವರಿಂದ ಏನಾದರೂ ಹೃದಯ ಬಡಿತ ಹೆಚ್ಚು ಕಮ್ಮಿ ಆಗ್ತಿದೆಯಾ ಹೆಂಗೆ ಅಂತ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರ. ಪ್ರೇಮರೇ, ನಿಮ್ಮ ಮೊದಲನೇ ಸಿನಿಮಾಯಿಂದ ಇವತ್ತಿನವ್ರು KD-ವರೆಗೂ ಕೂಡ ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟ್ ಆದ ಆಲ್ಬಮ್ಮು. ಇವತ್ತಿವರೆಗೂ ಅದು ಸೂಪರ್ ಹಿಟ್ಟೇ ಇರುತ್ತೆ. ಯಾರೇ ಡ್ರೈವ್ ಮಾಡ್ಕೊಂಡವರು ನಿಮ್ಮ ಸ್ಟಾರ್ಟ್ ಆಗಿಬಿಟ್ರೆ ಹಾಡುಗಳು ಯಾವುದು ಚೇಂಜ್ ಮಾಡಬೇಕು ಅನ್ಸಲ್ಲ. ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀರಾ. ಕತೆಗಿನ್ನ ಮೊದಲು ಸಂಗೀತ ರೆಡಿ ಆಗುತ್ತಾ ಅಂತ ಒಂದು ಇನ್ವಿಟೇಷನ್ ಅದು. ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದರೆ ಏನಿಲ್ಲ, ನಾನು ಮದುವೆ ಆಗ್ತೀನಿ ಬರ ಅಂತಂದರೆ ಅವ್ರಿಗೆ ಜ್ಞಾಪಕ ಇರಲ್ಲ. ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೀಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತಾಯಿನಿ ಇಂಥ ಜಾಗ ಇಂಥ ಇದು ಬಾರಯ ಅಂತಂದರೆ. ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗ ಅದಕ್ಕೆ ಜೀವ ಅದು. ಮ್ಯೂಸಿಕ್ ಅನ್ನೋದು ಫಸ್ಟು ಯಾವುದೇ ಆಗಲಿ, ಕಷ್ಟ ಸುಖ ಏನೇ ಬಂದ್ರೂ ಅದೊಂದು ಮ್ಯೂಸಿಕ್ ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ. ಸೊ ಅದರ ಖುಷಿ ಬೀಳಬೇಕು ಅಂದರೆ ಸಂಗೀತ ಬೇಕು, ನೋವು ಮರಿಬೇಕು ಅಂದ್ರೂ ಸಂಗೀತ ಬೇಕು. ಸೊ ಅದಕ್ಕೆ ಅದೊಂದು ಪಲ್ಸ್, ಅದು ಎಂಟೈರ್ ಸಿನಿಮಾದೊಂದು ಪಲ್ಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟು ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ, ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಬೇರೆ ಏನು ಮಾಡಲ್ಲ. ಬೇರೆ ಸುಮ್ಮನೆ ಎಲ್ಲ ಒಂದು ಸಾಂಗ್ ಬರೋದು, ಸುಮ್ಮನೆ ಎಲ್ಲ ಒಂದು ಇದು ಮಾಡಲ್ಲ. ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಸಿನಿಮಾ ಫಸ್ಟು ಹೀರೋನೇ ಅರ್ಜುನ್ ಜನ್ಯ ಫಸ್ಟ್ ಹೀರೋ. ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು, ಗುರುಜಿ ಆಗಲಿ, R.P. ಪಟ್ನಾಯಕ್ ಅವರಾಗಲಿ ಆ್ಯಂಡ್ ಹರಿ ಅವರಾಗಲಿ. ಸೊ ಈಗ ಅರ್ಜುನ್ ಅವನಿಂದ ಕಲಿತಾ ಇದ್ದೀನಿ. ಅವ್ರು 3 ಜನದಿಂದ ಕಲಿಸಿದ್ರು ನನಗೆ, ಈಗ ಇವನಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕ್ಕೆ ಸಾಧ್ಯ ಮ್ಯೂಸಿಕ್ ಮಾಡೋಣ. ಅಸ್ಟೆಂಟಾಗಿ, ಹೌದು ಅವನ ಅಸ್ಟೆಂಟ ನಾನು ಆ್ಯಕ್ಚುಲಿ. ಇಲ್ಲ ಮಗನೇ, ಅವಾಗ ಏನಾಗುತ್ತೆ, ಸೊ ಆ ಟೈಮಲ್ಲಿ ಮಾಡೋಕ್ಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ. ಸೊ ಅವಾಗ ಅದನ್ನು ಮಾಡ್ತೀನಿ. ಬಟ್ ಇವಾಗ ಬಿಟ್ಟರೆ ಈಗ ನೆಕ್ಸ್ಟು ಕಮಿಂಗ್ 25 ನಾಳೆಯಿಂದ ಇದು ಏನದು ಯಾವ ಕ್ರಿಸ್ಮಸ್, ನ್ಯೂ ಇಯರ್ ಅಂದರೆ ನಮಗೆ ಯುಗಾದಿ ಆ್ಯಕ್ಚುಲಿ. ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ, ಇದಕ್ಕೆ ಈ ಮಾಮೂಲಿ ಗೊತ್ತಲ್ಲ ನಿಮ್ಗೆ, ರಾತ್ರಿ ಹೊತ್ತಿಲ್ಲ ಟಚ್ ಅದು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಅದು ಮಾಡಿದೆ ಅಷ್ಟೇ, ಸಿಂಪಲ್. ಪ್ರೇಮ್ ಸರ್, ಹಲೋ ಪ್ರೇಮ್ ಸರ್, ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು ಇಲ್ಲಿ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋ ಹಣದಲ್ಲಿ ಒಂದು 2-3 ಸಿನಿಮಾ ಕನ್ನಡದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡ್ಬೋದಾಗಿತ್ತು ಅಂತ. ಅಂದರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ, ಹಾಡುಗಳಿಗೆ ಈ ಸಿನಿಮಾದಲ್ಲಿ. ವಿಜಯ? ಹೌದೌದು ವಿಜಯ್. ಆದರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು? ಇದು ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಂಬೇ, ತುಂಬ ಕಾಸ್ಟ್ಲಿ ಆಲ್ಬಂಬೇನೆ. ನಾನು ಬಿಫೋರು ಏಕಲವ್ಯ ಮಾಡಿದಾಗ ಅಷ್ಟೇ 3 ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ. ಸೊ ಅದಾದಮೇಲೆ 3 ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು.
ಕೆ ಡಿ ಆಲ್ಬಮ್ ಬಂದು ಪ್ರತಿ ಸಾಂಗನೂ ತುಂಬ ಏನಂದರೆ ಎಲ್ಲ ಅಳದು ತೂಗಿ ತೂಕ ಹಾಕೇನೋ ಅಂತೀವಲ್ಲ, ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು. ನಿಜ ಹೇಳಬೇಕು ಅಂದರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ 3 ಪಿಕ್ಚರ್ ಮಾಡ್ಬೋದಾಗಿತ್ತು. ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ, ಅಷ್ಟು ಬೆಸ್ಟ್ ಯಾರ್ಯಾರು ಇದನ್ನ ಕರೆದ್ಬಿಟ್ಟು ನುಡಿಸಿದ್ದೀವಿ. ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದೀವಿ. ಆಮೇಲೆ ಅವ್ನು ಸ್ಪೆಂಡು ಅಷ್ಟೇ ವರ್ಷಾನ್ಗಟ್ಟಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ. ಓಕೆ, ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು KVN ಸುಪ್ರೀತ್ ಅವರು. ಓಕೆ, ಆಮೇಲೆ ನಿರ್ಮಾಪಕರಿಗೆ ಒಂದು ಟೇಸ್ಟ್ ಇರಬೇಕು ಮಗನೇ. ಈಗ ನಾನು ಒಬ್ಬ ನಿರ್ದೇಶಕರ ಕ್ರಿಯೇಟರ್ ಆಗಿದ್ದು ನಾನೇನೋ ಮಾಡ್ತೀನಿ, ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಮಾಡೋದಕ್ಕಿಂತ ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು, ಈ ಥರದೊಂದು ಮಾಡಿದ್ರೆ ಚಂದ. ಅದು ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು, ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ. ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಅದು ಬ್ರೇಕ್ ನೀವೇ ಮುರಿಬೇಕು, ಅದ್ರ ಮೇಲೆ ಬೇರೆದೆಲ್ಲ ಕಂಪೇರ್ ಮಾಡಲ್ಲ, ನಿಮ್ಮದೇ ನೀವೇ ಮುರಿ, ಅದು ಏನಾಗುತ್ತೆ ವಿಲ್ ಡೂ ಬೆಸ್ಟ್ ಅಂತ. ಸೊ ನನಗೆ ಸಪೋರ್ಟ್ KVN ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಬೆಸ್ಟ್ ಮಾಡಿದ್ದೀವಿ, ಸಾಧ್ಯವಾದಷ್ಟು ಬೆಸ್ಟ್. ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನಂಗಿಲ್ಲ, ಇಂಡಿಯಾದಲ್ಲೇ. ಹೊರಗಡೆ ಕಂಟ್ರಿ ಸೆಕೆಂಡ್, ಹೊರಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು. ಸೊ ಅದಾದಮೇಲೆ ಇಷ್ಟು ಜನ ನುಡಿಸಿದ್ದಾರೆ KD ಚಿತ್ರಕ್ಕೆ. ಪ್ರೇಮ್ ಸರ್ ಗುರು ಅದೇ ಸಿನಿಮಾ ಏನದು ಸಾಂಗಿಗೆ ಬಳಸಿ ಸಾಂಗ್ 1,000 ಜನ ಡ್ಯಾನ್ಸರ್ಸ್ ಹಾಕಿದ್ದೀವಿ. ಸಾಂಗಿಗೆ ಜೂನಿಯರ್ಸ್ ಇದ್ದಾರೆ ಮಗನೇ. ಇಡೀ ಸಿನಿಮಾ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಕಂದ. ಪ್ರೇಮ್ ಸರ್ ಅಮ್ಮ ಇಲ್ಲಿ. ಎಸ್ ಬಾಸ್. ಹಾಂ ಸರ್, ಇವಾಗ ಇಲ್ಲಿ ಕರ್ನಾಟಕದಲ್ಲಂತೂ ಗ್ಯಾರಂಟಿ ನಿಮ್ಮ ಸಾಂಗ್ಸ್ ಎಲ್ಲರಿಗೂ ರೀಚ್ ಆಗುತ್ತೆ. ಆದರೆ ಒಳ್ಳೊಳ್ಳೆ ಮೂವಿನ ಇವತ್ತು UI ಮೂವಿ ಇರಲಿ ಯಾವುದೇ ಮೂವಿ ಇರಲಿ, ಬೇರೆ ಭಾಷೆಯವರು ಇಲ್ಲಿ ಇಷ್ಟು ಪಬ್ಲಿಸಿಟಿ ಮಾಡಿದಷ್ಟು ಅಲ್ಲಿ ಮಾಡಿರಲ್ಲ. ಸೊ ಇವಾಗ ನಿಮ್ಮ KVN ಅವರು ಇದ್ದಾರೆ, ನೀವಿದ್ದೀರಿ, ಬೇರೆ ಲ್ಯಾಂಗ್ವೇಜಲ್ಲಿ ಹೇಗೆ ರೀಚ್ ಮಾಡ್ತೀರಾ ಸರ್? ಮಾಡ್ಬೋದು. ಈಗ ಇವತ್ತು ಅಜಯ್ ದೇವಗನ್ ರಿಲೀಸ್ ಮಾಡಿದ್ದಾರೆ ಹಿಂದಿ, ಅಜಯ್ ದೇವಗನ್ ಅವರು. ಲೋಕೇಶ್ ಕನಕರಾಜ್ ತಮಿಳು ಮಾಡಿದ್ದಾರೆ, ತಮಿಳು ಹರಿ ಅವ್ರು ಮಾಡಿದ್ದಾರೆ. ಅಂದರೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ನಮ್ಮ ಮಣ್ಣು ನಮ್ಮ ಜೀವನ, ಯಾಕಂದರೆ ಇವೆಲ್ಲ ನಮ್ಮ ಅನ್ನದಾತರು, ನಮಗೆ ಕರ್ನಾಟಕ ಫಸ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ಮೇಲೆ ಸ್ಟೇಟ್ ಟು ಸ್ಟೇಟ್ ಹೋಗ್ತಾ ಇದ್ದೀವಿ ಖಂಡಿತವಾಗ್ಲೂ. ಅದು ಎಲ್ಲ ಕಡೆನೂ ಇಲ್ಲಿ ಹೆಂಗೆ ಮಾಡ್ತೀವಿ ಅದೇ ಥರ ಅಲ್ಲೂ ಮಾಡ್ತೀವಿ 100%. ಎಲ್ಲ ಸ್ಟೇಟ್ಗೆ ಹೋಗ್ತೀವಿ. ಈಗ UI ಅಮೀರ್ ಖಾನ್ ನೋಡಿದ್ದಾರೆ, ಬಟ್ ಅಲ್ಲಿ ಅಷ್ಟು ಹವಾ ಆಗ್ತಾ ಇಲ್ಲ. ಇಲ್ಲ, ನಿಮಗೆ ನೋಡಿರೋದ್ಕಿಂತ ನಾವುಗಳು ಹೋಗ್ಬೇಕು. ಈಗ ನಾವು ನೋಡಿದ್ವಿ, ನಾವು ಚೆನ್ನಾಗಿದೆ ಅನ್ನೋದಕ್ಕಿಂತ ನಾವುಗಳು ಹೋಗಿ, ಈಗ ನೀವು ನೋಡಿ ಇಷ್ಟು ಜನ ಇದ್ದೀರಾ, ಒಂದು 200 ಜನ 300 ಜನ ಇದ್ದಾಗ ಅವರು ಒಂದು 10 ಜನ 100 ಜನ 200 ಜನ 1000 ಜನ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ಅಲ್ಲಿ ಮಾಡಬೇಕು. ಸೊ ಯಾರೋ ಒಬ್ರು ನೋಡ್ಬಿಟ್ಟು ತಕ್ಷಣವೇ ಹೇಳೋಕ್ಕಾಗಲ್ಲ, ಆಮೇಲೆ ಯಾರೋ ಒಬ್ರು ಹೇಳ್ಬಿಟ್ರು ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ದೆನ್ ನಾವು ಹೋಗಿ ನಿಂತು ನಮ್ಮ ಪ್ರಾಜೆಕ್ಟ್ ಹಿಂಗಿದೆ, ನಮ್ಮ ವರ್ಕ್ ಇದೆ, ನಾವು ಎನರ್ಜಿ ಹಿಂಗೆ ಮಾಡಿದ್ದೀವಿ, ಪ್ಲೀಸ್ ದಯವಿಟ್ಟು ನೋಡಿ ಕೇಳಿ ಅಂತ ನಾವು ಯಾವಾಗ ಅಲ್ಲಿ ತೊಗೊಂಡು ಪುಷ್ ಮಾಡ್ತೀವಿ. ಸೊ ದೆನ್ ಅವಾಗ ರೀಚ್ ಆಗುತ್ತೆ, ಆಟೋಮೆಟಿಕ್ ರೀಚ್ ಆಗುತ್ತೆ. ಸೊ ಕ್ವಶನ್ KVN ಅವರು ಇದೇ ಕ್ವಶನ್ ನಿಮಗೆ, ನೀವು ಹೇಗೆ ಸ್ಟ್ರಾಟಜಿ ಅಂತ? ಸರ್, ಪಬ್ಲಿಸಿಟಿ ಸ್ಟ್ರಾಟಜಿ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ನಿಮಗೆ ಮುಂದೆ ಒಂದೊಂದು ಸಾಂಗು ಒಂದೊಂದು ಟೀಸರು ನೆಕ್ಸ್ಟ್ ಏನೇನು ಬರ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ, ಯಾರ್ಯಾರು ಬಂದು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಆಲ್ರೆಡಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತಿಗೆ ನಮ್ಮ ಇಂಟೆನ್ಷನ್ ಏನಿದ್ದು ಅಂತಂದರೆ, ಫಸ್ಟ್ ಸಾಂಗು ಫಸ್ಟ್ ಇಂಟ್ರ್ಯಾಕ್ಷನ್ ಆಗಲಿ, ಏನೇ ಒಂದು ನಮ್ಮ ಸಿನಿಮಾಯಿಂದ ಕಂಟೆಂಟ್ ಬರಬೇಕು ಅಂದರೆ ಅದು ಫಸ್ಟು ನಮ್ಮ ಬೆಂಗಳೂರಲ್ಲಿ ಬರಬೇಕು, ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ಇಂಟೆನ್ಷನ್ ಇತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಅರ್ಜುನ್ ಜನ್ಯ ಸರ್, ಕೈಲಾಶ್ ಖೇರ್ ಅವರು ಜೊತೆಗೆ ಪ್ರೇಮ್ ಸರ್ ಇಬ್ಬರು ಹಾಡಿದ್ದಾರೆ, ಏನು ಸ್ಪೆಷಾಲಿಟಿ ಅದು? ಅದು ಈ ಹಾಡಿಗೆ ಒಂದು ಫೋಕ್ ಟೋನ್ ಬೇಕಲ್ಲ ಮೇಡಮ್. ಸೊ ಕನ್ನಡದಲ್ಲಿ ಆ ಫೋಕ್ ಅರ್ಧಿ ಟೋನ್ ಪ್ರೇಮ್ ಸರೇ, ಆ್ಯಂಡ್ ಇಂಡಿಯಾದಲ್ಲಿ ತೊಗೊಂಡ್ರೆ ಅರ್ಧಿ ಟೋನ್ ನಮಗೆ ಸಿಗೋದು ನಾನ್ ಫಿಲ್ಮಿಯಾಗಿ ಕೈಲಾಶ್ ಖೇರ್ ಅವರು. ಸೊ ಅವ್ರು ಎಲ್ಲ ಲ್ಯಾಂಗ್ವೇಜಲ್ಲೂ ಕೈಲಾಶ್ ಖೇರ್ ಅವ್ರನ್ನೂ ಯೂಸ್ ಮಾಡಿದ್ದೀವಿ, ಸ್ವಲ್ಪ ಅರ್ಧಿಯಾಗಿರುತ್ತೆ ಅಂತ. ಆ್ಯಂಡ್ ಆ ಸ್ಟೇಟಲ್ಲಿ ಯಾರ್ಯಾರು ಬೆಸ್ಟ್ ಸಿಂಗರ್ ಇರ್ತಾರೆ, ಈಗ ಮಲಯಾಳಂ ಅಂತ ತೊಗೊಂಡ್ರೆ ಅಲ್ಲಿನ ಇವತ್ತಿನ ಬೆಸ್ಟ್ ಸಿಂಗರ್ ಯಾರು, ಟ್ರೆಂಡಲ್ಲಿರೋಂಥವ್ರು ಯಾರು, ಅವ್ರನ್ನೇ ವೆಯ್ಟ್ ಮಾಡಿ ಹಾಡಿಸಿದ್ದೀವಿ. ಸೊ ತಮಿಳು ತೆಲುಗುನಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಬಿಕಾಸ್ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಅಲ್ಲಿ. ಸೊ ಆ ಥರ ಎಲ್ಲ ಬೆಸ್ಟ್ಗಳನ್ನ ಮಿಕ್ಸ್ ಮಾಡಿದ್ದೀವಿ. ಸರ್, ಹಾಡಲ್ಲಿ ಅದೇ ರೆಗ್ಯುಲರ್ ಇರೋದು ಬೇಡ ಅಂತ ಪ್ರೇಮ್ ಸರ್ದು ಕಾನ್ಸೆಪ್ಟಲ್ಲೇ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು 4-5 ಥರ ಎಲ್ಲ ತೊಗೊಂಬಂದು ಹೇಳಿದ್ವಿ. ಆಗ ಸರ್ ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ ಸರ್ ಹೇಳೋ ಥರದಲ್ಲೇ ಆ ಫ್ಲೋಲೇ ಹಂಗೆ ಮಾಡಿದ್ವಿ. ಪ್ರೇಮ್ ಸರ್ ಈ ಕಡೆ ಸರ್ ಇಲ್ಲಿ
ಸರ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಕಂಗ್ರಾಟ್ಸ್ ಮೊದಲಿಗೆ. ಥ್ಯಾಂಕ್ಸ್ ಮಗನೇ. ಸರ್ ಲಿರಿಕಲ್ ವಿಡಿಯೋ ನೋಡಿದಾಗ ಆ ಪಾತ್ರದಲ್ಲಿರುವಂಥ ಇನ್ನೋಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಅಂದರೆ ಕಾಳಿದಾಸ ಇದರಲ್ಲಿ ದಾಸನಂತಿರೋನು ನೆಕ್ಸ್ಟ್ ಕಾಳಿ ಆಗ್ತಾನೋ ಆ ಥರ ಸಿನಿಮಾದ ಕಂಟೆಂಟ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಹೀರೋ ಆಗಿ ನಟನಾಗಿ ಧ್ರುವರಲ್ಲಿ ಒಂದು ಪೊಟೆನ್ಷಿಯಲ್ ಇದೆ ಸರ್. ಅದನ್ನು ಹೊರತೆಗೋಕೆ ಇಲ್ಲಿ ದೊಡ್ಡ ಪ್ರಯತ್ನ ಆಗಿದೆ ಅಂತ. ಏನಿಲ್ಲ, ಪಾತ್ರನೇ ಹೆಂಗಿದೆ ಅದು. ಸೊ ಆಮೇಲೆ ಅವ್ನು ನೋಡಿದ್ರೆ ತುಂಬ ಇನ್ನೋಸೆನ್ಸು. ಸೊ ನಾನು ಅವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ ನಾನು ಬಿಫೋರ್ ಇದರಲ್ಲಿ ಒಂದು ಕಡೆ, ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ, ಎಷ್ಟು ಇದಿತ್ತು ಅಣ್ಣನ ಪಾತ್ರ, ನಮ್ಮ ಶಿವಣ್ಣನ ಪಾತ್ರ. ಸೊ ಅದನ್ನು ನೀವು ಎಲ್ಲೇ ತಗೊಂಡೋದ್ರು ನಮ್ಮನೆ ಹುಡುಗ ನಮ್ಮದು ಅನ್ನೋರು ಆ ಥರ. ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ, ನನ್ನ ತಮ್ಮ, ನನ್ನ ರಿಲೇಟಿವ್ಸು ಈ ಥರ ಅನ್ಕೋತಾರೆ. ಅವನ ಥರ ಇರ್ಬೋದಾಯ್ತಲ್ಲ, ನಾನು ಒಂದು ಮನೇಲಿ ಉಟ್ಬೋದಾಯ್ತಲ್ಲ, ಅದು ಆ ಥರ ರಿಸಂಬಲ್ ಮಾಡ್ಕೊಳ್ಳೋ ಪಾತ್ರ ಅದು. ತುಂಬ ರಿಯಲಿಸ್ಟಿಕ್ ಪಾತ್ರ, ತುಂಬ ರಿಯಲಿಸ್ಟಿಕ್. ಆಮೇಲೆ ರಿಯಲ್ ಕ್ಯಾರೆಕ್ಟರ್ ಕೂಡ ಅದು. ತುಂಬ 1972-73 ನಡೆದಿದ್ದ ಒಂದು ಘಟನೆ, ಅದನ್ನು ಇಟ್ಕೊಂಡು ನಾನು ರಿಯಲ್ ಇದನ್ನು ಇಟ್ಕೊಂಡು ಆ ಪಾತ್ರ ಎತ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ. ಅದ್ಭುತವಾಗಿ ಮಾಡ್ಯಾರೆ. ಅವ್ರು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳು ಬಂದ್ಬಿಡುತ್ತೆ ನಮಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾರೆ. ಸೊ ಈಸ್ ಎ ಡೆಡಿಕೇಶನ್ ಪರ್ಸನ್ ನಿಜವಾಗ್ಲು. ಒಂದೊಂದು ಸಮ್ ಟೈಮ್ ಹೇಳ್ಬೇಕಂತಂದರೆ ನಾನು ಮಗ ಒಂದು ಸ್ವಲ್ಪ ಒಂದು ಕಟ್ ಅಂದ್ಬಿಟ್ಟು ಹೋಗಿ ಮಗ ಒಂದು ಚೂರು ಹಿಂಗೆ ಮಾಡಿ ಅಂದ್ರೆ ಅಣ್ಣ ನೋಡೋಣ ನೀನೇ ಎತ್ಬಿಡ್ತೀವಿ ಹೋಗೋಣ ಇವಾಗ ಅನ್ನುವ ಅಷ್ಟು ಚೆನ್ನಾಗಿ ಮಾಡ್ದೆ. ಥ್ಯಾಂಕ್ಸ್. ನಿಮಗೆ ಸರ್ ಈ ಕಾಂಬಿನೇಷನ್ ಒಂದು ರೀತಿ ಬೆಂಕಿ ಬಿರುಗಾಳಿ ಥರ ಇರುತ್ತಾ ಅಂತ. ಒಂದು ಕಡೆ ಎಮೋಷನ್ಸು ಮತ್ತು ಈಗ ಏನು ಸ್ಯಾಂಡಲ್ವುಡ್ ಶೋಮ್ಯಾನ್ ಅಂತ ಕರೀತಾರೆ. ಸೊ ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಆಗಿ ಜನರನ್ನು ಹಿಡಿದಿಟ್ಕೊಳುತ್ತೆ ಸಿನಿಮಾ ಅಂತ. ಬಸ್ ಏನು ಗುರ ಸರಿ ಏನು ಬ್ರಾ ಈ ಜೋಡಿ ಬಗ್ಗೆ ಹೇಳೋದಾದ್ರೆ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರಿದಂಗೆ ಇರುತ್ತೆ ಅಂತ. ಒಂದು ಕಡೆ ಶೋಮ್ಯಾನು, ಈ ಕಡೆ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳ ವರ್ಗ ತುಂಬ ದೊಡ್ಡದಾಗಿದೆ. ಬೆಂಕಿ ಬಿರುಗಾಳಿ ಅಂದರೆ ಇಬ್ಬರೇ, ಒಂದು ವಿಷ್ಣು ಸರ್, ಒಂದು ಶಂಕರಣ್ಣ. ಇಲ್ಲ ಬ್ರೋ, ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂತ ಏನಕ್ಕೆ ಹೇಳಿದ್ದೀನಿ ಅಂದರೆ, ಈಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್. ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆನೇ ಆ್ಯಕ್ಟ್ ಮಾಡಿರೋದು, ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೇ ಮಾಡಿರೋದು. ಸೊ ನನಗೆ ತುಂಬಾ ಖುಷಿ ಏನು ಅಂದರೆ ಸಾಕಷ್ಟು ಕಲಿಯೋದಿತ್ತು. ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ. ಸೊ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್. ಅವ್ರ ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ. ಒಳ್ಳೆ ಎಕ್ಸಿಕ್ಯೂಟರ್. ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗೋಂಥ ಸಿನಿಮಾ ಆಗುತ್ತೆ. ಬಿಕಾಸ್ ಇದರಿಂದ ಮಿಸ್ಟರ್ ಪ್ರೇಮ್ಸ್ ಇದ್ದಾರೆ. ಪ್ರೇಮ್ ಸರ್, ಈ ಸಿನಿಮಾದ ಈ ಸಾಂಗಲ್ಲಿ ಒಂದು ನೋಡಿದಾಗ ಅನಿಸಿದ್ದು, ಈ ಜೋಗಿ ಸಿನಿಮಾದಲ್ಲಿ ನೀವು ಜೊತೆಗೆ ಎಮೋಷನ್ ಕೂಡ ತುಂಬ ಚೆನ್ನಾಗಿ ಇನ್ನೋಸೆಂಟ್ ಅಂತ ಹೇಳಿದ್ರೆ, ಜೋಗಿ ಸಿನಿಮಾಲಿ ಶಿವಣ್ಣ ಅವರ ಇನ್ನೋಸೆಂಟ್ ತೋರಿಸಿದ್ರಿ, ಜೊತೆಗೆ ಅವರು ವೈಲೆನ್ಸ್ ಹೆಂಗಿರುತ್ತೆ ತೋರಿಸಿದ್ರಿ. ಈ ಕೆ ಡಿಯಲ್ಲೂ ಕೂಡ ಅಂದ್ರೆ ಅದರಲ್ಲಿ ಜೊತೆಗೆ ಅಮ್ಮ ಮತ್ತು ಮಗನ ರಿಲೇಶಿಪ್ಪನ್ನು ತೋರಿಸಿದ್ರಿ. ಕೆ ಡಿಯಲ್ಲಿ ಸಾಂಗಲ್ಲಿ ಒಂದು ಕೆಲವೊಂದು ಬಿಟ್ಗಳು ನೋಡಿದಾಗ ಅಣ್ಣ ತಮ್ಮನ ರಿಲೇಶಿಪ್ಪು ಜೊತೆಗೆ ಆ ಎಮೋಷನ್ನು ಹಿಂಗೆ ಹೋಗುತ್ತಾ ಅಂತ ಹೇಳಿ. ಅಲ್ಲ, ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ, ಇದು ಬೇರೆ ಥರದ್ದೊಂದು ಕಂಟೆಂಟು. ಇದು ಎಮೋಷನ್ಸ್ ಇದ್ದೇ ಇರುತ್ತೆ. ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ. 100% ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರೆಗೂ ತೋರಿಸಿರೋದು ಬ್ಲಡ್ಡು, ಮಚ್ಚು, ಕೆಲವು ಎಮೋಷನ್ಸ್ಗಳು ತೋರಿಸ್ತೀನಿ. ಇದು ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಸ್ಟೆಪ್ ಮೇಲೆ ತೋರಿಸಿದ್ದೀನಿ. ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು, ಕಾಳಿದಾಸನ ಕ್ಯಾರೆಕ್ಟರ್ ಆ ಥರದ್ದು. ಎಷ್ಟು ಎಮೋಷನ್ಸ್ ನೋಡ್ತೀರಾ, ಎಷ್ಟು ಪ್ರೀತಿ ನೋಡ್ತೀರಾ, ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಾಗ್ಲೂ. ಬಟ್ ವೈಲೆನ್ಸ್ ಅಂದರೆ ಮಕ್ಕಳು, ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು. ಸೊ ಅಷ್ಟು ವಿಷಯಗಳಿರ್ತದೆ ಖಂಡಿತವಾಗ್ಲೂ. ಪ್ರೇಮ್ ಸರ್, ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ. ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ. ತುಂಬ ಒಳ್ಳೆ ಇದರಲ್ಲೇ ಹೋಗ್ತಾನೆ ಅವನು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನೀವೆಲ್ಲ ಯಾವಾಗಲೂ ಕರಿತಾನೆ ಇರ್ತೀನಿ, ನಿಮ್ಗಳು ಹೇಳ್ಬಿಡ್ತೀನಿರಪ್ಪ, ನೀವಿದ್ರೆ ನಾನು ನಿಮ್ಮನ್ನ ಯಾರು ಬಿಡಲ್ಲ. ಸೊ ಕಾಳಿದಾಸನ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ. ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲೂ ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಶಿವನ್ ಪಾತ್ರ ಪ್ರೇಮ್ ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಸೊ ನೆಕ್ಸ್ಟು ಐ ಥಿಂಕ್ ಒಂದೊಂದು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ, ಹೇಳ್ತೀನಿ ನಾನು. ಆ್ಯಂಡ್ ಇವಾಗ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮುಂಬೈಲಿ ಮಾಡ್ತೀವಿ. ಮುಂಬೈಲೊಂದು ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿ ರಿವೀಲ್ ಮಾಡ್ತೀನಿ, ಮತ್ತು ಇಲ್ಲೂ ರಿವೀಲ್ ಮಾಡ್ತೀನಿ. ಸೊ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಒಂದೊಂದೇ ಪಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತವಾಗ್ಲೂ. ಯಾಕೆಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಲೇಬೇಕು. ಮುಂಚೆ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸಿನಿಮಾ ಯಾರು ನೋಡ್ತಾರೆ, ಬರ್ತೀನಿ ನಿನಗೆ.
ಓಕೆ, ಹಾಡು ರಿಲೀಸ್ ಮಾಡಿದಂಥ ರಕ್ಷಿತಾ ಮೇಡಮ್ ಮಗನೇ. ಹಾಡ್ ಬಗ್ಗೆ ಹೇಳಿ. ಹಾಡು ಬಗ್ಗೆ ಎಸ್ ಪ್ಲೀಸ್. ಧ್ರುವ ಸರ್, ಖಂಡಿತ ಖಂಡಿತ ಖಂಡಿತ. ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಗುರು, ನನ್ನ ಬ್ರದರು, ನನ್ನ ಫ್ಯಾಮಿಲಿ, ಇಬ್ಬರು ಅಣ್ಣ ತಮ್ಮದಿರೆ. ಓಕೆ, ಯು ಅಂಡರ್ಸ್ಟ್ಯಾಂಡ್. ಸೊ ದರ್ಶನ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಯಾಕೆಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ, ನಾನು ಅವ್ನ ಫ್ರೆಂಡು. ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದಾರಲ್ಲ, ಅವ್ರ ಫಾದರ್ ಹತ್ರ ಇದು ಮಾಡಿದರು. ಅವರಿಬ್ಬರು ತುಂಬ ಕ್ಲೋಸೆಸ್ಟ್. ಇದು ಏನೇ ಕಷ್ಟ ಸುಖ ಆಗಲಿ, ಏನೇ ಆಗಲಿ, ಏನೇ ತೊಂದರೆ ಆಗಲಿ, ಇವಳಿಗೆ ಅವ್ರಿಗೆ ತೊಂದರೆ ಆಗಲಿ, ಅವ್ರಿಗೆ ತೊಂದರೆ ಆಗಲಿ, ಇಬ್ಬರು ಅಷ್ಟು ಕ್ಲೋಸ್ ಫ್ಯಾಮಿಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ದು ನಾವು ಸೇರಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು. 100% ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಓಕೆ, 100% ಮಾಡೇ ಮಾಡ್ತೀವಿ, ಇದರಲ್ಲಿ ನೋ ಡೌಟು. ರಕ್ಷಿತ್ ಅವ್ರ ಸಿನಿಮಾ ಹಾಡು ರಿಲೀಸ್ ಮಾಡಿರೋ ಹಾಡು ಬಗ್ಗೆ ಒಂದೆರಡು ಮಾತಾಡಲಿ ಅಂತ. ಸಾರಿ, ಇಲ್ಲ KD ನಡೀತಾ ಇದೆ ಇವಾಗ. ಸೊ KD ನಡೀತಾ ಇದೆ. ಸೊ ಆದಮೇಲೆ KD ಎಲ್ಲ ಆಗಲಿ, KD ಎಲ್ಲ ಆದಮೇಲೆ ಖಂಡಿತವಾಗ್ಲೂ ಮಾಡ್ತೀವಿ ಗುರು. ಅದೇನು ಏನಿಲ್ಲ, ಏನಿಲ್ಲ. ಎಲ್ಲ ಸ್ನೇಹಿತರೆ, ಎಲ್ಲರೂ ಸ್ನೇಹಿತರೆ, ಎಲ್ಲ ಒಂದು ಕುಟುಂಬ. ನಾನು ಅವಾಗಲೇ ಹೇಳ್ದಂಗೆ ಒಂದು ಕುಟುಂಬ, ನಮ್ಮ ಚಿತ್ರರಂಗ ಒಂದು ಕುಟುಂಬ. ಇವಾಗ ದರ್ಶನ್ ಅವರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದ್ದೆ ಅವ್ರನ್ನ. ಬಾ ಮಗನೇ ಇಲ್ಲೇ ಬಾ ಬ್ರದರ್ ಅಂದ್ಬಿಟ್ಟು ನಾನೇ ಕರಿತಿದ್ದೆ. ಫಸ್ಟ್ ಸಾಂಗ್ ರಿಲೀಸ್ ಮಾಡೋಕ್ಕೆ ಅವ್ರನ್ನೇ ಕರಿತಿದ್ದೆ ನಾನು, ತೊಂದರೆ ಏನಿರಲಿಲ್ಲ. ಬಟ್ ಸ್ವಲ್ಪ ಹೆಲ್ತು ಸ್ವಲ್ಪ ಇದಿರೋದ್ರಿಂದ, ಬೆನ್ನು ಇದಿರೋದ್ರಿಂದ ಏನೂ ಇದಾಗಲ್ಲ. ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲೂ. ಯಾಕೆಂದರೆ ಎಲ್ಲರೂ ಅಷ್ಟೇ, ನಾನಾಗಲಿ ಮೇಡಮ್ಗಾಗಿ ಎಲ್ಲರಿಗೂ, ಧ್ರುವನ್ಗಾಗಲಿ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಏನು ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಓಕೆ, ಎಲ್ಲ ಕುಟುಂಬ. ನಾನು ಅವಾಗಲೇ ಹೇಳಿದ್ದೀನಿ, ಎಲ್ಲ ನಮ್ಮದು ಒಂದು ಕುಟುಂಬ. ಓಕೆ, ಥ್ಯಾಂಕ್ ಯು. ಧ್ರುವ ಸರ್, ಇಲ್ಲಿ ಈ ಸಾಂಗ್ ಅಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ. ಸೊ ವಿಭೂತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ. ಸೊ ಮೇ ಬಿ ಅವ್ರೇನಾದ್ರೂ ರವಿಚಂದ್ರನ್ ಸರ್ ನಿಮ್ಮ ಗುರುಗಳ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ. ಅಲ್ಲ ಮೇಡಮ್, ನಾನು ನೋಡ್ಬಿಟ್ಟು ಇದು ಕೇಳಬೇಕು ಅನ್ನಿಸ್ತಾ. ಇಲ್ಲ, ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದೇ ರಾಂಗು. ಈ ಸಿನಿಮಾದಲ್ಲಿ ನಂದು ಅವ್ರದ್ದು ಸಂಬಂಧನೇ ಬೇರೆ ಇದೆ, ಅದನ್ನು ರಿವೀಲ್ ಮಾಡೋಂಗಿಲ್ಲ ಈಗ. ಸೊ ನೀವು ಅಂದ್ಕೊಂಡಿರೋ ಪರ್ಸ್ಪೆಕ್ಟಿವೇ ರಾಂಗ್ ಮೇಡಮ್. ಪ್ರೇಮ್ ಸರ್, ಸಾಂಗಲ್ಲಿ ಇದು ಶಿವನ ಬಗ್ಗೆ ಹೇಳೋ ಸಾಂಗು, ಆದರೆ ಅಲ್ಲಿ ಹಿಂದೆ ಗದೆ ಇದೆ, ಮತ್ತು ರಾಮನ್ ಡ್ರೆಸ್ ಹಾಕ್ಕೊಂಡಿರೋದು, ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸರ್ಸ್ ಇದ್ದಾರೆ. ಸೊ ಏನು ಸಂಬಂಧ, ಏನಾದರೂ ಲಿಂಕಪ್ ಕತೆ ಸ್ಟೋರಿ ಮಗ, ಸ್ಟೋರಿ ಅಪ್ಪ. ಇದು ಕಾಳಿದಾಸನ ಒಂದು ಸ್ಟೋರಿ. ಓಕೆ, ಅದು ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ. ಸ್ಟೋರಿ ಸಾಂಗ್ಸ್ ಇದು. ಅದಕ್ಕೂ ಏನು ಸಂಬಂಧ? ಏನು ಸಂಬಂಧ, ಕತೆ ಸಾಂಗ್ ಇದು. ಯಾವುದೇ ನನ್ನ ಈ ಸಿನಿಮಾ KD ಸಿನಿಮಾ ಸಾಂಗ್ಸ್ಗಳಿದೆಯಲ್ಲ, ಯಾವುದನ್ನು ಬಂದು ಸುಮ್ಮನೆ ಬಂದು ಹೋಗೋದಂತೆ ಇಲ್ಲ, ಎಲ್ಲ ಸ್ಟೋರಿ ಸಾಂಗ್ಗಳು. ಅದೇ ಇಡೀ ಸಾಂಗ್ ಅಲ್ಲೇ ಧ್ರುವ ಸರ್ಜಾ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಇಡೀ ಸ್ಟೋರಿ ಆಗಿರ್ಬೋದು ಹೇಳಿದೀರಾ ಅಂತ ಅನ್ಸುತ್ತೆ. ಹೌದೌದು, ಕತೆ ಅಮ್ಮ, ಸ್ಟೋರಿ. ಪಾತ್ರದ ಬಗ್ಗೆ ವೈಭೀಕರಣ ಮಾಡ್ತೇನೆ. ಓಕೆ ಸರ್, ಅವ್ರು ಕೇಳಿದ ಹಾಗೇನೆ ಕಥೆಯಲ್ಲೇ ಅಂದರೆ ಸಾಂಗಲ್ಲೇ ಕತೆ ಹೇಳ್ತಾ ಇದ್ರಲ್ಲ, ಅಲ್ಲಿ ಸಾಂಗಲ್ಲಿ ತೋರಿಸ್ತೀರಾ ಕಾರ್ಟೂನ್ ಥರ ಮಾಡಿ? ಅಂದರೆ ಧ್ರುವ ಸರ್ ಇದು ಬಂದ್ಬಿಟ್ಟು ಬ್ರದರ್, ಕಾರ್ಟೂನ್ ಆಗಲಿ ಮತ್ತು ತಿರ್ಗಾದಾಗ ಒಂದು ಸ್ಟೋರಿ. ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ, ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ. ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವಿಡಿಯೋ, ಸೊ ಶಿವಂದು, ಅದಾದಮೇಲೆ ನಮ್ಮದು ಒರಿಜಿನಲ್ ಬರುತ್ತೆ, ಅದಾದಮೇಲೆ ಕಾರ್ಟೂನ್ ಬರುತ್ತೆ. ಯಾವ ಸ್ಟೋರಿ ಶಿವನ್ಗೂ, ಸೊ ಧ್ರುವರ್ ಕ್ಯಾರೆಕ್ಟರ್ನು ಬೋತ್ ಜೊತೆಲಿ ಹೋಗ್ತಾ ಅಂದ್ಬಿಟ್ಟು ನಾನು ಕಾರ್ಟೂನ್ ಇದನ್ನು ಮಾಡಿದ್ದೀನಿ. ಏನಕ್ಕೆಂದರೆ ಸೊ ಶಿವನ ಕಾರ್ಟೂನ್ ಇದೆಯಲ್ಲ, ಅಲ್ಲಿ ಯಾರು ಆರ್ಟಿಸ್ಟ್ ಇದ್ದಾರೆ? ನೋ, ಇಲ್ಲ, ಇದಕ್ಕೋಗಿ ಸಂಬಂಧನೇ ಇರಲ್ಲ. ಓಕೆ, ಇಲ್ಲ ಪಾಪ, ಅವ್ನು ಯಾವತ್ತೂ ನನ್ನ ಕಾಟ ಅಂತಾನೆ ಇಲ್ಲ. ಆನ್ ಟೈಮ್ ಬಂದು ಕೆಲಸ ಮಾಡ್ಬಿಟ್ಟೋಗೋನೆ. ಚೆ ಅವ್ನು ಮಾತ್ರ, ಅವನ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ. ಈಸ್ ಎ ಜೆಂಟ್ಲ್ಮ್ಯಾನ್. ಬಟ್ ಯಾವಾಗಾರ ಹೇಳ್ಕತ್ತಾನೆ ಹಿಂದೆ ಕಾಟ ಕೊಟ್ಟವನಂತ, ಹೇಳಲ್ಲ ಅವನು. ಆನ್ ಟೈಮಿಗೆ ಅದು ಏನು ಗೊತ್ತಾ, ಹಿಂಗೆ ವಾಚ್ ನೋಡ್ತಾನೆ, 7:15 ಅಂದರೆ 7:15 ಹಿಂಗೆ ಅಂತಾನೆ, ಹಿಂಗೆ ಅಣ್ಣ 7:29 ನೋಡೋಣ ಕರೆಕ್ಟಾಗಿ ಬಂದಿದ್ದೀನಿ ಅಂತಾನೆ. ಆ ಥರ ಅವನು ಡಿಗ್ನಿಫೈಡ್. ಅವನು 6 ಸಾಂಗ್ ಇದೆ, 6 ಸಾಂಗ್ ಇದೆ. 6 ಸಾಂಗು ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ಗಳು. ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸ್ಮೆಂಟ್ ಮಾಡ್ತೀನಿ, ಇವತ್ತು ರಿಲೀಸ್ ಆಗಿದೆ ಅಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ. ಆ್ಯಂಡ್ ಎನಿವನ್ ಎಲ್ಸ್